ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರು ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಆಮೋಷ ಪ್ರವಾದಿ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಒಪ್ಪಂದ ಮಾಡಿಕೊಳ್ಳದೆ ಹೊರತು ಜೊತೆಯಾಗಿ ನಡೆಯಲು ಸಾಧ್ಯವೋ? ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಆಮೋಷ್ ಚಾಪ್ಟರ್ 3 ವರ್ಡ್ 3. Do two men start traveling together without arranging to meet? ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಇಂಗ್ಲೀಷಲ್ಲಿ ಸ್ಪಷ್ಟವಾಗಿದೆ, ಇಬ್ಬರು ಮನುಷ್ಯರು ಅಂತ. ಆದರೆ ನಮಗೇನು ಅನಿಸ್ಬೋದು ಈಗ ಕನ್ನಡದಲ್ಲಿ? ಒಪ್ಪಂದ ಮಾಡಿಕೊಳ್ಳದೆ ಹೊರತು ಇಬ್ಬರು ಜೊತೆಯಾಗಿ ನಡೆಯಲು ಸಾಧ್ಯವೋ? ಬಹಳ ಪ್ರಮುಖವಾಗಿ ಕುಟುಂಬ ಅನ್ನೋ ವಿಷಯ ಬಂದಾಗ ಅದು ಭಾಳಷ್ಟು ಜನ ನಮ್ಮಲ್ಲಿ ಅದನ್ನೇ ನೆನೆಸ್ಕೋಬೋದು ಅನಿಸುತ್ತೆ. ಹೌದು, ಅದರಲ್ಲಿ ಬಹಳ ಪ್ರಮುಖವಾಗಿ ದೇವರು ಏನು ಹೇಳ್ತಾರೆ, ಪ್ರಾರ್ಥನೆಯನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ನೀವು ಗಂಡ ಹೆಂಡತಿರು ಒಬ್ಬರಿಗೊಬ್ಬರು ದೂರ ಆಗಬಾರ್ದು. ಅದಕ್ಕೋಸ್ಕರನೇ ವಿವಾಹ ಅಂತ ಬಂದಾಗ ಮರಣವನ್ನು ಹೊರತುಪಡಿಸಿ ನಾನು ಎಂದಿಗೂ ನಿಮ್ಮನ್ನು ಅಗಲಲ್ಲ ಅಂತ ಒಬ್ರಿಗೊಬ್ರು ನೀವು ಪ್ರಮಾಣ ಮಾಡ್ತೀರಾ. ದೇವರಿಗೆ ಸ್ತೋತ್ರ. ಅದನ್ನೇ ದೇವರು ಅನುಗ್ರಹಿಸಿರೋದು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ದೇವರು? ಇಂದಿನ ವಾಕ್ಯ ನೋಡೋಣ. 1ನೇ ವಾಕ್ಯದಿಂದ, ಇಸ್ರಾಯೇಲರೇ, ಯೆಹೋವನು ನಿಮಗೆ ವಿರೋಧವಾಗಿ ಹೇಳುವ ವಾಕ್ಯವನ್ನು ಕೇಳಿರಿ. ನಾನು ಈಜಿಪ್ಟ್ ದೇಶದೊಳಗಿಂದ ಕರೆದು ತಂದ ಸಮಸ್ತ ಕುಟುಂಬಕ್ಕೆ ಹೇಳುವುದೇನೆಂದರೆ, ಭೂಮಿಯ ಎಲ್ಲ ಕುಟುಂಬಗಳಲ್ಲಿ ನಿಮ್ಮನ್ನು ಮಾತ್ರವೇ ಆರಿಸಿಕೊಂಡಿದ್ದೇನೆ. ಆದ್ದರಿಂದ ನಾನು ನಿಮ್ಮ ಎಲ್ಲ ಅಕ್ರಮಗಳಿಗಾಗಿ ಶಿಕ್ಷಿಸುತ್ತೇನೆ. ದೇವರಿಗೆ ಸ್ತೋತ್ರ. ಯಾತಕ್ಕೋಸ್ಕರ ಆರಿಸ್ಕೊಂಡಿದ್ದಾರೆ ಅಂತಂದರೆ, ಧರ್ಮೋಪದೇಶ ಕಾಂಡದಲ್ಲಿ ತುಂಬ ಚೆನ್ನಾಗಿ ದೇವರು ವರ್ಣಿಸಿದ್ದಾರೆ, ಎಳೆಯಾಗಿ ವರ್ಣಿಸಿದ್ದಾರೆ. ಯಾತಕ್ಕೋಸ್ಕರ ಅಂದರೆ ನೀವು ಶ್ರೇಷ್ಠರಾಗಿದ್ದೀರಾ, ಉನ್ನತರಾಗಿದ್ದೀರಾ, ಜ್ಞಾನಿಗಳಾಗಿದ್ದೀರಾ, ಪರಿಶುದ್ಧರಾಗಿದ್ದೀರಾ, ಉತ್ತಮ ಸ್ಥಾನದಲ್ಲಿದ್ದೀರಾ. ಇದಕ್ಕೆ ಯಾವುದಕ್ಕೂ ಖಂಡಿತ ಅಲ್ಲ ಅಂತ ಹಂತವಾಗಿ ದೇವರಲ್ಲಿ ವಿವರಿಸ್ತಿದ್ದಾರೆ ಧರ್ಮೋಪದೇಶ ಕಾಂಡದಲ್ಲಿ. ಇದು ಯಾವ ಕಾರಣಕ್ಕೂ ಅಲ್ಲ. ನೀವು ಕಡಿಮೆ ಇದ್ದೀರಾ, ನೀವು ಅಷ್ಟು ಮಾತ್ರ ಅಲ್ಲ, ನೀವು ಕೆಳಮಟ್ಟದಲ್ಲಿದ್ದೀರಾ, ನೀವು ಕೈ ಬಿಡಲ್ಪಟ್ಟಿದ್ದೀರಾ, ನಿಮಗೆ ಸಹಾಯ ಇಲ್ಲ. ಈ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಆರಿಸ್ಕೊಂಡು ನಾನು ಏನು ಮಾಡಿದ್ದೇನೆ ಗೊತ್ತಾ? ನಿಮ್ಮನ್ನು, ನನ್ನ ಉದ್ದೇಶ ಏನು ಅಂತಂದರೆ, ನೀವು ನನಗೆ ಮೀಸಲಾದ ಜನರು, ಆರಿಸಲ್ಪಟ್ಟ ಜನರು, ಸ್ವಕೀಯ ಜನರು, ಪರಿಶುದ್ಧ ಜನರು. ಹೀಗಿರಬೇಕು. ಅಷ್ಟು ಮಾತ್ರ ಅಲ್ಲ, ನಾನು ನಿಮ್ಮಲ್ಲಿ ನನ್ನ ಮಹಿಮೆಯನ್ನು, ಶಕ್ತಿಯನ್ನು, ಬಲವನ್ನು ತೋರಿಸ್ಬೇಕು. ಹೇಗೆಂದರೆ ನಿಮ್ಮ ಮಧ್ಯದಲ್ಲಿ ನಾನು ಕಾರ್ಯ ಮಾಡಿ. ಸೊ ಅದನ್ನು ಮಾಡ್ಕೊಬಂದಿದ್ದಾರಲ್ಲ, ವಿಮೋಚನಾ ಕಾಂಡದಿಂದಲೂ ದೇವ್ರು ಮಾಡ್ಕೊಬಂದಿದ್ದಾರೆ. ಸೊ ಅದನ್ನು ನಾನು ಪ್ರಕಟಪಡಿಸಬೇಕು. ಅದಕ್ಕೋಸ್ಕರ ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ, ನಿಮ್ಮ ಜೊತೆಲಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನ ಜೊತೆ ನಾನು ನಡೀತೀನಿ. ಆದರೆ ನೀವು ನನ್ನ ಸಂಗ ನಡಿಬೇಕು. ಆಗ ನನ್ನ ರಕ್ಷಣೆ, ನನ್ನ ಆದರಣೆ, ನನ್ನ ಸಹಾಯ ನಿಮ್ಮ ಸಂಗ ನಿಮಗಿರುತ್ತೆ. ದೇವರಿಗೆ ಸ್ತೋತ್ರ. ಅದಕ್ಕೆ ವಾಕ್ಯದಲ್ಲಿ ಹೇಳ್ತಾರೆ, ಒಪ್ಪಂದ ಮಾಡಿಕೊಳ್ಳದೆ ಹೊರತು ಇಬ್ಬರು ಜೊತೆಯಾಗಿ ನಡೆಯಲು ಸಾಧ್ಯವೋ? ನಾನು ಹಂಗೆ ಹೇಳಿದ್ದೀನಿ, ನೀವು ನನ್ನ ಜೊತೆ ನಡೆದರೆ ನನ್ನ ಸಹಾಯ, ನನ್ನ ಆದರಣೆ, ನನ್ನ ರಕ್ಷಣೆ, ನನ್ನ ಮಹಿಮೆ ನಿಮ್ಮಲ್ಲಿ ಪ್ರಕಟ ಆಗುತ್ತೆ. ಇಲ್ಲ ಅಂದರೆ ಆಗಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಪ್ರತಿ ತಪ್ಪುಗಳಿಗೆ ನಾನು ನಿಮ್ಮನ್ನು ಶಿಕ್ಷಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ಮನುಷ್ಯರಲ್ಲಿ ಅದು ನಡೆಯೋಕ್ಕಾಯ್ತಾ ಅಂದರೆ ಆಗಲಿಲ್ಲ. ಆಗದಿದ್ದಕ್ಕೋಸ್ಕರನೇ ಅವರು ಮತ್ತಾಯನ ಸುವಾರ್ತೆ 28ನೇದಲ್ಲಿ ಹೇಳ್ತಾ ಇದ್ದಾರೆ, ಕೊನೆ 20ನೇ ವಾಕ್ಯದಲ್ಲಿ, ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿನಗಳಲ್ಲೂ ನಾನು ನಿಮ್ಮ ಸಂಗಡ ಇದ್ದೇನೆ. ನಮ್ಮ ಕೈಲಿ ಅವ್ರ ಜೊತೆ ನಡೆಯೋಕ್ಕಾಗಲ್ಲ. ಪ್ರತಿ ವಿಷಯದಲ್ಲಿ, ಸಣ್ಣ ಸಣ್ಣ ವಿಷಯದಲ್ಲೂ ದೇವರ ಸಹಾಯವನ್ನು, ದೇವರ ರಕ್ಷಣೆಯನ್ನು, ದೇವ್ರ ಜೊತೆ ನಡೆಯೋದನ್ನ ಕಳ್ಕೋಬೇಕಂತ ಪರಿಸ್ಥಿತಿ ಇತ್ತು. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ಮಗನ ಮೂಲಕವಾಗಿ ಹೇಳ್ತಾ ಇದ್ದಾರೆ, ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿನಗಳಲ್ಲೂ ನಾನೇ ನಿಮ್ಮ ಸಂಗಡ ಇದ್ದೇನೆ. ನಿಮ್ಮ ಕೈಲಿ ಇರೋಕ್ಕಾಗಲ್ಲ, ನಿಜ, ನಾನಿದ್ದೇನೆ ನಿಮ್ಮ ಸಂಗಡ. ನಿಮಗೆ ಕ್ಷಮಾಪಣೆ ಉಂಟು, ರಕ್ಷಣೆ ಉಂಟು, ಆದರಣೆ ಉಂಟು, ಸಹಾಯ ಉಂಟು. ಅಷ್ಟು ಮಾತ್ರ ಅಲ್ಲ, ಶಿಕ್ಷೆನೂ ಉಂಟು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಗ್ರಹಿಕೆ ಇರಬೇಕು. ಅದೇ ಅಂದರೆ, ದೇವರು ನಮ್ಮ ಸಂಗಡ ಇದ್ದಾರೆ, ನಮ್ಮ ಎಲ್ಲ ಕಾರ್ಯಗಳನ್ನ ಅವ್ರು ನೋಡ್ತಾ ಇದ್ದಾರೆ, ನಮ್ಮ ಒಟ್ಟಿಗೆ ನಡೀತಾ ಇದ್ದಾರೆ. ಯಾವುದೇ ಸನ್ನಿವೇಶದರೂ ಸಹ ಅವ್ರ ನಮ್ಮಿಂದ ದೂರ ಹೋಗಲ್ಲ. ಒಳ್ಳೆಯದಾಗಲಿ, ಕೆಟ್ಟದಾಗಲಿ, ಸುಳ್ಳಾಗಲಿ, ಸತ್ಯವಾಗಲಿ, ಪಾಪವಾಗಲಿ, ಒಳ್ಳೆಯದಾಗಲಿ, ಎಲ್ಲ ಸನ್ನಿವೇಶದಲ್ಲೂ ನಮ್ಮ ಸಂಗಡ ಇದ್ದಾರೆ ಅನ್ನೋ ಒಂದು ಭಯದಲ್ಲಿ, ಗ್ರಹಿಕೆಯಲ್ಲಿ, ನಂಬಿಕೆಯಲ್ಲಿ ನಂಬಿಗಸ್ತರಾಗಿ ನಡೆಯೋಣ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ,
ಸರ್ವವ್ಯಾಪಿ ಏಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಕರ್ತನೇ ಏಸಪ್ಪ, ಮುಂಜಾನೆ ಸಮಯದಲ್ಲಿ ನಮ್ಮೊಬ್ಬೊಬ್ಬರಿಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಒಪ್ಪಂದ ಮಾಡಿಕೊಳ್ಳದ ಹೊರತು ಇಬ್ಬರು ಜೊತೆಯಾಗಿ ನಡೆಯಲು ಸಾಧ್ಯವೇ ಅಂತ ಹೇಳ್ತಿದ್ದೀರಾ. ಹೌದು ಸ್ವಾಮಿ, ನೀವೇ ನಮ್ಮ ಸಂಘ ನಮ್ಮ ಮನುಷ್ಯರಂತ ನಮಗೆ ನಿಮ್ಮ ಜೊತೆ ನಡೆಯೋಕ್ಕಾಗ್ತಿರಲಿಲ್ಲ. ಬಟ್ ನೀವೇ ನಮ್ಮ ಸಂಘ ನಡೀತೀನಿ ಅಂತ ವಾಗ್ದಾನ ಮಾಡಿದ್ದೀರಾ, ಒಡಂಬಡಿಕೆ ಮಾಡಿದ್ದೀರಾ. ಆ ಒಡಂಬಡಿಕೆ ಪ್ರಕಾರವಾಗಿ ನೀವು ನಮ್ಮ ಸಂಗಡ ಇದ್ದೀರಾ. ಆ ಗ್ರಹಿಕೆಯಲ್ಲಿ, ಆ ತಿಳುವಳಿಕೆಯಲ್ಲಿ, ಆ ಒಂದು ಭಯಭಕ್ತಿಯಲ್ಲಿ ನಿನ್ನ ಜನರು ನಂಬಿಗಸ್ತರಾಗಿ ನಡೆದು ನಿಮ್ಮ ರಕ್ಷಣೆಯನ್ನು, ಆದರಣೆಯನ್ನು, ಸಹಾಯವನ್ನು ಹೊಂದ್ಕೊಳ್ಳಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.